ಕೆಲ್ಸಕ್ಕೆ ಹೋದ್ಮೇಲೆ ಇಬ್ರು ಯಾವಾಗ ವಾಪಸ್ ಬರ್ತೀವೋ ಅವಾಗ ನಾವಿಬ್ರು ಜಾಸ್ತಿ ಮೆಸೇಜ್ ಮಾಡಲ್ಲ ಕೆಲಸದಲ್ಲಿ. ಮತ್ತೆ ಕೆಲಸದಿಂದ ವಾಪಸ್ ಬಂದ್ಮೇಲೆ ಇಬ್ರು ಕುಕಿಂಗ್ ಶೇರ್ ಮಾಡ್ಕೊಂಡು ವಿ ಆರ್ ರಿಯಲಿ ಹ್ಯಾಪಿ. ಇವರಿಬ್ಬರಲ್ಲಿ ಜಗಳ ಆಗತ್ತಾ? ಸುಮ್ಮನೆ ಜೋಕಿಗೆ ತಮಾಷೆಗೆ ಜಗಳ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ನಿಜವಾಗ್ಲೂ ಕೋಪ ಬಂದ್ರೆ ಸಾರಿ ಕೇಳೋದು? ನಾನು ಫಸ್ಟ್ ಕೇಳ್ತೀನಿ. ಈಗ ವೇದಿಕೆಗೆ ಮತ್ತಿಬ್ಬರು ವಿಶೇಷ ವ್ಯಕ್ತಿಗಳನ್ನ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಯೋಗೇಶ್ ಅವರು ಹಾಗೂ ಪವಿತ್ರ ಅವರು. ರಾಜೇಶ್ ಸರ್, ನೀವೇ ಹೇಳ್ಬೇಕು ಇವ್ರು ಯಾರು ಅಂತ. ನನಗೆ ದಿನ ಬೆಳಗಾದ್ರೆ ಶೂಟಿಂಗಲ್ಲಿ ಟಚ್ ಅಪ್ ಕೊಡ್ತಾನೆ. ನಾನು ಇಡೀ ದಿನ ನೋಡ್ಕೋತಾನಪ್ಪ. ಈ ಅಮೃತಧಾರೆ ಶುರು ಆದಮೇಲೆ ಅವನು ನನ್ನ ಜೊತೆ ಅಸೋಸಿಯೇಟ್ ಆಗಿದ್ದು. ಬೇರೆ ಯಾರು ಬಂದರೂ ನನಗೆ ಏನೋ ಒಂಥರ ಸಿಡ ಅಂತ ಇರ್ತೀನಿ. ಇವನು ಬಂದರೆ ನನ್ನಲ್ಲೊಂದು ನಗು ಇರುತ್ತೆ. ನನಗೆ ಅವ್ನು ನೋಡಿದ್ರೆ ಅಸೂಯೆ ಆಗುತ್ತೆ. ಅವನು ಕೆಟ್ಟದ್ದೇನು ಕೇಳಿಸ್ಕೊಳಂಗಿಲ್ವಲ್ಲ ಭಗವಂತ. ಎಷ್ಟು ಚೆನ್ನಾಗಿ ಯಾರ ಬಗ್ಗೆನೂ ಏನು ಹೇಳಲ್ಲ, ನಗ್ತಾ ಇರ್ತಾನೆ. ವೆರಿ ಹ್ಯೂಮೇನ್. ಭಾಳ ಖುಷಿ ಆಗುತ್ತೆ ನನಗೆ ಅವ್ನು ನೋಡಿದ್ರೆ. ಈಸ್ ಅಸೋಸಿಯೇಟೆಡ್ ವಿತ್ ಮಿ ಫ್ರಮ್ ಪಾಸ್ಟ್ 1 year. ಸೇಯಿಂಗ್ ಥ್ಯಾಂಕ್ ಯು ಸರ್. ಅರೆ ಐ ಲವ್ ಹಿಮ್ ಯಾರೆ, ಐ ಲವ್ ಹಿಮ್. ಅಲ್ಲ, ನನಗೆ ರಾಜೇಶ್ ಅವ್ರ ಇನ್ನೊಂದು ಪ್ರಶ್ನೆ, ನೀವು ಇವ್ರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ? ಸುಮ್ಮನೆ ಹಾಗೆ ಏನು ನಾವು ಆ್ಯಕ್ಟಿಂಗ್ ಬರುತ್ತೆ ಅನ್ನೋ ಭ್ರಮೇಲಿ ಇದೀವಲ್ಲ, ಹಂಗೆ ಆ್ಯಕ್ಟ್ ಮಾಡಿ ತೋರಿಸೋದು. ಇನ್ನೇನು ಮಾಡೋದು? ಮೊಟ್ಟೆ ಬೇಕು ಅಂದರೆ ಹಿಂಗಂದ್ರೆ ಸಾಕು ಗೊತ್ತಾಗತ್ತೆ ಅವನಿಗೆ. 11 ಗಂಟೆಗೆ ಸೌತೆಕಾಯಿ ಬೇಕು ಅಂದರೆ ಹಿಂಗಂದ್ರೆ ರೆಡಿ ಮಾಡ್ತಾನೆ. ಬ್ಲ್ಯಾಕ್ ಕಾಫಿ ಬೇಕು ಅಂದರೆ ಇದಾ ಅಂತಾನೆ. ಗ್ರೀನ್ ಟೀ ಬೇಕಂದ್ರೆ ಇದು ಅಂತಾನೆ. ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ನನಗೇನ ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ ನನ್ನ. ಈಗ ಸುಮ್ಮನೆ ನೀವೇನೋ ಒಂದು ಹೇಳಿ ಅವ್ರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ನೋಡ್ತೀವಿ. ಓಕೆ. ನಮ್ಗೆ ಹೇಳಿ ಏನು ಹೇಳಿದ್ರಿ ಅಂತ. ಶೂಟಿಂಗು ನಾಳೆ ಇಲ್ಲ ಅಂದೆ, ಗೊತ್ತು, ಹೋಗ್ತಾ ಇದ್ದೀನಿ ಇಂದ. ಬೇಡ ಮಳೆ ಇದೆ ಅಂದೆ, ಇಲ್ಲ ಜಾಕೆಟ್ ಹಾಕೊಂಡು ಹೋಗ್ತೀನಿ ನೋಡ್ಬರಿ ಅಂತ. ಹಿಂಗೆ ನಂಗೆ ಆ ಥರದ್ದು ಭಾಷೆನೂ ಬರಲ್ಲ. ಅಂದ್ರೆ ಅವರು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರಲ್ಲ, ಅದು ಅವ್ನು ಕಲ್ತಿದ್ದಾನ ಇಲ್ವ ನಾನು ಕೇಳಕ್ಕೂ ಹೋಗಿಲ್ಲ. ಸೌಂಡೇ ಬರಲ್ಲ ನನ್ನ ಹತ್ರ ಮಾತಾಡುವಾಗ. ಅವ್ನು ಕೇಳಿಸ್ದೇ ಇದ್ರು ಪರವಾಗಿಲ್ಲ, ನಾನು ಅದನ್ನ ಕಲಿಯಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಭಾಳ ಅದ್ಭುತನಪ್ಪ ಅವರು. ಇದು ಹೆಂಗೆ ನನ್ಗೆ ಗೊತ್ತಾಗಲ್ಲ. ಗ್ರೇಟ್ ಅಲ್ಲ, ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಅವ್ರಿಗೆ ಹೇಳಿ ರಾಜೇಶ್ ಸರ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತಾರೆ ಅಂತ. ಅವರು ಫಸ್ಟ್ ಟೈಮ್ ಯಾವಾಗ ರಾಜೇಶ್ ಸರ್ ಜೊತೆ ಯಾವಾಗಲೂ ಇರ್ತಾ ಇದ್ರು. ಸೊ ಫಸ್ಟ್ ಟೈಮ್ ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಹೇಗಾಗುತ್ತೆ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಕಮ್ಯುನಿಕೇಷನ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಬಟ್ ಟೆಂಪ್ರವರಿನಾ ಪರ್ಮನೆಂಟಾ ಜಾಬ್ ನನಗೆ ಗೊತ್ತಿಲ್ಲ. ಬಟ್ ಸೈನ್ ಲ್ಯಾಂಗ್ವೇಜಸ್ ಸ್ಮಾಲ್ ಸೈನ್ ಲ್ಯಾಂಗ್ವೇಜಸ್ ಮಾತಾಡ್ತಾ ಇದ್ರು ಆ್ಯಕ್ಷನ್ ಮಾಡಿ. ನನ್ಗೆ ಅವಾಗ ಅರ್ಥ ಆಗ್ತಾ ಇತ್ತು. ಅವರು ಏನು ಕೋಪ ಮಾಡಿ ಕರೆಯೋದಾಗ್ಲಿ ಆ ಥರ ಎಲ್ಲ ಏನು ಮಾತಾಡ್ತಾ ಇರಲಿಲ್ಲ ನನ್ನೊಟ್ಟಿಗೆ. ಕೋಪ ಮಾಡ್ತಾ ಇರಲಿಲ್ಲ, ಯಾವಾಗಲೂ ಕನೆಕ್ಟೆಡ್ ಆಗಿರ್ತಾ ಇದ್ರು. ಬಟ್ ಹೆಲ್ಪ್ ಮಾಡ್ತಾರೆ ಎಲ್ಲರೂ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಕಷ್ಟ ಆಗುತ್ತೆ. ಸುಮ್ಮನೆ ಹಾಗೆ ಆ್ಯಕ್ಷನ್ಸಲ್ಲಿ ಟ್ರೈ ಮಾಡ್ತೀನಿ ಮಾತಾಡಲಿಕ್ಕೆ, ಬಟ್ ಫುಲ್ಲು ಮಾತಾಡೋಕ್ಕಾಗಲ್ಲ. ಸೊ ನಾ ರಿಯಲಿ ಫೀಲ್ ಹ್ಯಾಪಿ. ನಾನು ಯಾವಾಗಲೂ ಸರ್ ಜೊತೆ ಕನೆಕ್ಟೆಡ್ ಆಗೇ ಇರ್ತೀನಿ. ಯಾವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ, ಟ್ರೈನಿಂಗ್ ಎಲ್ಲ ಮುಗಿಸ್ದೆ, ಸರ್ ಯಾವಾಗ ಕೂತ್ಕೊಂಡ್ರು. ಬಟ್ ಅವ್ರಿಗೇನು ಅನಿಸ್ತು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಬಿ ವಿತ್ ಹಿಮ್. ನಾನು ಯಾವಾಗಲೂ ಅವ್ರ ಜೊತೆ ಇರ್ತೀನಿ. ಭಯ ಪಡ್ಕೊಳ್ಳೋದು ಬೇಡ ಸರ್, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ.